ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪೋಸ್ಟ್ ಮೆಟ್ರಿಕ್ ಇನ್ಸೆಂಟಿವ್ ಅಪ್ಲಿಕೇಶನ್ ಹಾಕೋದು ಹೇಗಂತ ನೋಡುವ. ಫಸ್ಟು ಗೂಗಲ್ ಓಪನ್ ಮಾಡಿ, ಗೂಗಲ್ ಅಥವಾ ಕ್ರೋಮ್ ಆಗ್ಬೋದು. ನೆಕ್ಸ್ಟ್ BCWD ಅಂತ ಸರ್ಚ್ ಮಾಡಿ. ನೆಕ್ಸ್ಟು ಫಸ್ಟ್ ಕಾಣ್ತಿರೋ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಕೆಳಗಡೆ ಒಂದು ಹಾಸ್ಟೆಲ್ ಬಯೋಮೆಟ್ರಿಕ್ ಪೋರ್ಟಲ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಆವಾಗ ನಿಮ್ಮ ID ಮತ್ತು ಪಾಸ್ವರ್ಡ್ ಹಾಕಬೇಕು. ಹಾಸ್ಟೆಲ್ ID ಮತ್ತು ಪಾಸ್ವರ್ಡ್ ಹಾಕಿದ ನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಮೇಲೆ ಅಲ್ಲಿ ಇನ್ಸೆಂಟಿವ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಹಾಸ್ಟೆಲಲ್ಲಿರೋರು ಎಲ್ಲರ ಹೆಸರು ಬರ್ತದೆ. ಆವಾಗ ಅಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅಂತ ಸರ್ಚ್ ಮಾಡಿ, ಅದ್ರ ಮುಂದೆ ವ್ಯೂ ಅಂತ ಕೊಡಬೇಕು. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ ಎಲ್ಲ ಹಾಕಿ, ಮತ್ತು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸು, IFSC ಕೋಡು, ಯಾವ ಬ್ರ್ಯಾಂಚ್ ಅಂತ ಹಾಕಿ, ಮತ್ತು ನಿಮ್ಮ ಕೋರ್ಸ್ ಡೀಟೇಲ್ ಎಲ್ಲ ಹಾಕಿ ಸಬ್ಮಿಟ್ ಮಾಡಿ. ಅದಾದಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನೀವು ಸಬ್ಮಿಟೆಡ್ ಅಪ್ಲಿಕೇಶನ್. ನೆಕ್ಸ್ಟ್ ಇನ್ಸೆಂಟಿವ್ ರಿಪೋರ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಹೆಸರು ಮುಂದೆ ಒಂದು ವ್ಯೂ ಅಂತ ಕೊಡಿ. ಆಮೇಲೆ ಅದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಡೌನ್ಲೋಡ್ ಮಾಡಿದ್ದನ್ನು PDF ಪ್ರಿಂಟ್ ತೆಗೆದು ಮತ್ತು ಆ ಅಪ್ಲಿಕೇಶನು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮತ್ತು ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡಿಗೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ನ ಸಿಗ್ನೇಚರ್ ಇರಬೇಕು. ಅದನ್ನು ತಂದು ವಾರ್ಡನಿಗೆ ಸಬ್ಮಿಟ್ ಮಾಡಿ.